ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ರಿಸಲ್ಟ್ ನೋಡಿದಾಗ ನಿನ್ನೆಯಿಂದಲೂ ಚರ್ಚೆ ಆದಂತಹ ವಿಚಾರ ಆಗ್ಲೇ ಹೇಳ್ತಾ ಇದ್ನಲ್ಲ, ಒಂದು ಫೇಸ್ 108 ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಹೇಗ್ ಸಾಧ್ಯ? ವಿಜಯ್ ಅವರ ಮುಖವನ್ನ ನೋಡಿಕೊಂಡು 108 ಅಭ್ಯರ್ಥಿಗಳು ಕೂಡ ವೋಟ್ ಮಾಡಿದ್ದಾರಾ? ಮತದಾರರು ಹೇಗೆ? ವಿಜಯ್ ಅವರ ಬೆನ್ನಿಗೆ ನಿಂತಿದ್ ಯಾರು? ಅವರಿಗೆ ಶಕ್ತಿ ತುಂಬಿದ್ ಯಾರು? ಈ ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಟಿವಿಗೆ ಭರ್ಜರಿ ಗೆಲುವಿನ ಹಿಂದೆ ನಿಂತಿದ್ ಯಾರು? ಆ ದೈತ್ಯ ಶಕ್ತಿ ಯಾವುದು? ವಿಜಯ್ಗೆ ಯಾರ ಸಲಹೆ ಪ್ಲಸ್ ಆಗಿದೆ ತಮಿಳುನಾಡಿನಲ್ಲಿ ಇಷ್ಟು ಸ್ಥಾನ ಗೆಲ್ಲೋದಕ್ಕೆ? ಟಿವಿಗೆ ಅದ್ಭುತ ಗೆಲುವಿನ ಹಿಂದಿದೆ ಚಾಣಕ್ಯನ ತಂತ್ರ. ಯಾರ ಚಾಣಕ್ಯ? ಪ್ರಶಾಂತ್ ಕಿಶೋರ್ಗೆ ಪರ್ಯಾಯ ಚುನಾವಣಾ ಚತುರ ಕೂಡ ತಮಿಳುನಾಡಿನಲ್ಲಿ ಇದ್ರು. ಟಿವಿಗೆ ಗೆಲುವಿನ ಹಿಂದಿದೆ ಜಾನ್ ಆರೋಗ್ಯ ಸ್ವಾಮಿಯ ಪ್ಲಾನ್ ಅಂತೆ. ವಿಜಯ್ಗೆ ಗೆಲುವಿನ ಸೂತ್ರ ಹೇಳ್ಕೊಟ್ಟಿದ್ದು ಕೂಡ ಜಾನ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇವರೇ ವಿಜಯ್ಗೆ ಶಕ್ತಿಯಾಗಿ ನಿಂತಿದ್ದು. ಕರ್ನಾಟಕದಲ್ಲೂ ಸಿದ್ದರಾಮಯ್ಯನವರಿಗೆ ಸಲಹೆ ನೀಡಿದ್ದು ಇದೇ ಜಾನ್. ಈಗ ವಿಜಯ್ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಬಾದಾಮಿ, ಚಾಮುಂಡೇಶ್ವರಿ ಎರಡರಲ್ಲೂ ಕೂಡ ಸ್ಪರ್ಧೆಗೆ ಸಲಹೆ ಕೊಟ್ಟಿದ್ದೆ ಜಾನ್ ಅವರಂತೆ ಸಿಎಂ ಸಿದ್ದರಾಮಯ್ಯನವರಿಗೆ. ವಿಜಯ್ ಅದ್ಭುತ ಗೆಲುವಿನ ಹಿಂದಿದೆ ಜಾನ್ನ ಪ್ಲಾನ್ಗಳು. ಆ ಪ್ಲಾನ್ಗಳೇ ವರ್ಕೌಟ್ ಆಗಿದೆ. ಫ್ಯಾನ್ಸ್ ಪಡೆಯನ್ನೇ ರಾಜಕೀಯ ಶಕ್ತಿಯಾಗಿ ರೂಪಿಸಿದ್ದು ಕೂಡ ಚತುರ ಅಂದ್ರೆ ಜಾನ್. ಭಾಷಣ, ಪ್ರಚಾರ, ಸೋಷಿಯಲ್ ಮೀಡಿಯಾ ಬಳಕೆ ಬಗ್ಗೆ ಕೂಡ ಅತಿ ಹೆಚ್ಚಿನ ಸಲಹೆ ಕೊಟ್ಟಿದ್ರಂತೆ. ಭರ್ಜರಿ ಗೆಲುವಿನ ಹಿಂದೆ ಈಗ ಚಾಣಕ್ಯ ಜಾನ್ ಅವರ ತಂತ್ರಗಾರಿಕೆ ಇತ್ತು. ಆ ತಂತ್ರಗಾರಿಕೆನೇ ವರ್ಕೌಟ್ ಆಗಿದೆ ಅನ್ನುವಂತಹ ವಿಚಾರಗಳು ತಮಿಳುನಾಡಿನಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಯಾರು ಆ ಜಾನ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇವರೇ. ಈಗ ಚುನಾವಣಾ ಚಾಣಕ್ಯ ಆಗಿ ಹೋಗಿದ್ದಾರೆ. ಹೊಸ ಪಕ್ಷ ಹುಡ್ತಾ ಇದ್ದಂತೆ 108 ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಏನಾದರೂ ರಾಜಕೀಯ ಪ್ಲಾನಿಂಗ್ಗಳು ಇರಬೇಕಲ್ಲ, ರಾಜಕೀಯ ಗುರು ಇರಬೇಕಲ್ಲ, ಅವರ ಶಕ್ತಿಯಾಗಿ ನಿಂತಿದ್ದು ಯಾರು ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರಿ. ಇವರೇ ಅವರು. ಜಾನ್ ಮಾಡಿರುವಂತಹ ಪ್ಲಾನ್ಗಳು ತಮಿಳುನಾಡಿನಲ್ಲಿ ವರ್ಕೌಟ್ ಆಗಿದೆ. ಕಾರಣ ವಿಜಯ್ ಅವರು ಅತಿ ಹೆಚ್ಚಿನ ರ್ಯಾಲಿ, ಸಮಾವೇಶ, ಈ ಪ್ರಚಾರಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಒಂದು, ರ್ಯಾಲಿ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತ, ಅನೇಕರ ಸಾವು ನೋವಿನಿಂದಾಗಿ ವಿಜಯ್ ಅವರು ಸ್ವಲ್ಪ ಮಟ್ಟಿಗೆ ಚುನಾವಣಾ ಅಖಾಡದಿಂದ ಹಿಂದೆ ಸರಿದಂಗೆ ಕಾಣಿಸ್ತು ಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಆಗ ಅತಿ ಹೆಚ್ಚಿನ ಪ್ರಚಾರ ಆಗಿತ್ತು ಸೋಷಿಯಲ್ ಮೀಡಿಯಾ ಮೂಲಕ. ಸೋಷಿಯಲ್ ಮೀಡಿಯಾ ಮೂಲಕ ಮತದಾರನ ಸೆಳೆಯೋದು, ಯುವ ಸಮೂಹವನ್ನ ಸೆಳೆಯುವಲ್ಲಿ ವಿಜಯ್ ಅವರು ಸಕ್ಸಸ್ ಆಗಿದ್ದಾರೆ ಅಂತ ನಿನ್ನೆ ಅವರ ಪ್ಲಸ್ ಪಾಯಿಂಟ್ಗಳನ್ನ ಗಮನಿಸ್ತಾ ಇದ್ವಿ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಬಳಕೆಗೆ ಸಲಹೆ ಕೊಟ್ಟಿದ್ಯಾರು? ಇಂಥದ್ದೊಂದು ವೇದಿಕೆ ಇಷ್ಟರ ಮಟ್ಟಿಗೆ ವರ್ಕ್ ಆಗುತ್ತಾ ಚುನಾವಣಾ ಹೊಸ್ತಿಲಲ್ಲಿ ಅಥವಾ ಚುನಾವಣಾ ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆಗೆ ಹೌದು ಅಂತ ಐಡಿಯಾ ಕೊಟ್ಟಿದ್ದು ಜಾನ್ ಅಂತ. ಹಾಗಾಗಿ ಹಿಂಗೆ ಭಾಷಣಗಳಿರಬೇಕು, ಹಿಂಗೆ ಪ್ರಚಾರಗಳಿರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಪೋಸ್ಟ್ಗಳನ್ನು ಮಾಡಬೇಕು, ಯಾವುದನ್ನ ಕೊಟ್ಟರೆ ಮತದಾರರು ಒಲವು ತೋರಿಸಬಹುದು ಅಥವಾ ಮತಗಳಾಗಿ ಅದು ಕನ್ವರ್ಟ್ ಆಗಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥಂತಹ ಜಾನ್ ಅದೆಲ್ಲ ಐಡಿಯಾಗಳನ್ನ ವಿಜಯ್ ಅವರಿಗೆ ಕೊಟ್ಟಿದ್ರು. ಅದೆಲ್ಲವೂ ಕೂಡ ವರ್ಕೌಟ್ ಆಗಿದೆ ತಮಿಳುನಾಡಿನಲ್ಲಿ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ.